ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರವನ್ನು ಮಾಡ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಅದೇ ರೀತಿಯಾಗಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರು ಪ್ರಚಾರ ನಡೆಸಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಮೈಸೂರು ಈಗ ನಾನು ವೇದಿಕೆಗೆ ಬರಬೇಕಾದ್ರೆ ನಮ್ಮ ಯುವಕ ಇಲ್ಲಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ನೀವೇನಿದ್ದೀರಿ, ನಮ್ಮಗಳಿಗೆ ತೊಂದರೆಗಳಾಗಬಾರದು ಅಂತಕ್ಕಂಥದ್ದು ಒಂದು ಆತಂಕ ನೀವೇನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಯಾವೊಂದು ಬೀದಿ ವ್ಯಾಪಾರ ಇರಬಹುದು, ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನು ತಾವೇನು ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೆ ಶಾಶ್ವತವಾದಂತಹ ನೆಲೆಯನ್ನು ತಂದುಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನೀವು ಯಾರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಕು. ಅದಷ್ಟೇ ಅಲ್ಲ, ಇವತ್ತು ಯಾವ ಮೈಸೂರು ಅರಸರು ಈ ಒಂದು ಜಲಾಶಯವನ್ನು ಕಟ್ಟತಕ್ಕಂಥದ್ದಕ್ಕೆ ಅವರು ಪಟ್ಟಿರ್ತಕ್ಕಂಥ ಅವತ್ತಿನ ಅವರ ತ್ಯಾಗ ಏನಿದೆ, ಇದೆಲ್ಲದರ ಗೌರವ ನಮ್ಮಲ್ಲಿ ಇಟ್ಕೊಂಡಿದ್ದೇವೆ. ಇವತ್ತು KRS ನ ಬೃಂದಾವನದ ಮುಂಭಾಗದಲ್ಲಿ ಒಂದು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಸರ್ಕಾರದ ಚಿಂತನೆ ಏನಿದೆ. ಆ ಡಿಸ್ನಿಲ್ಯಾಂಡ್ ನ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ನಾವು ಮಾಡ್ತಾ ಇಲ್ಲ. ನಿಮ್ಮ ಕುಟುಂಬದ ಮಕ್ಕಳಿಗೆ, ನೀವು ಜನ್ಮ ಕೊಟ್ಟಂತ ಮಕ್ಕಳಿಗೆ ಕನಿಷ್ಠ ಈ ಒಂದು ಮಂಡ್ಯ ಜಿಲ್ಲೆ ಒಂದರಲ್ಲಿ 50,000 ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗೆ ಇವತ್ತು ನಾವು ಡಿಸ್ನಿಲ್ಯಾಂಡ್ ನ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಯಾವುದೋ ಒಂದು ಕಾವೇರಿ ಪ್ರತಿಮೆಯನ್ನ ಅನಾವರಣ ಮಾಡೋದಲ್ಲ. ಇದು ವಿದೇಶದಲ್ಲಿ ಯಾವೊಂದು ಡಿಸ್ನಿಲ್ಯಾಂಡ್ ನ ಕಟ್ಟಿದ್ದಾರೆ, ಆ ಒಂದು ರೀತಿಯ ಒಂದು ಡಿಸ್ನಿಲ್ಯಾಂಡ್ ನ ಕಟ್ಟಬೇಕಾದ್ರೆ ಈ ಭಾಗದಲ್ಲಿ ನೀವು ಏನು ಹಲವಾರು ವರ್ಷಗಳಿಂದ ನಿಮ್ಮ ತಂದೆ ತಾಯಂದಿರು ಪೂರ್ವಿಕರ ಕಾಲದಿಂದ ಇಲ್ಲಿ ಬದುಕ್ತಾ ಇದ್ದೀರಿ, ಯಾವುದೇ ಕುಟುಂಬಗಳನ್ನ ಇವತ್ತು ಆ ಒಂದು ಡಿಸ್ನಿಲ್ಯಾಂಡ್ ನ ಹೆಸರಿನಲ್ಲಿ ನಿಮ್ಮನ್ನ ಹೊರಗೆ ಕಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಆರ್ಥಿಕವಾಗಿ ಇನ್ನೂ ಶಕ್ತಿಯುತವಾಗಿ ಬದುಕಲಿಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದರಿಗೆ ಅನುಕೂಲಗಳಾಗ್ತದೆ. ಯಾರ ಮಾತನ್ನು ಕೇಳಬೇಡಿ. ನೀವು ನಾನು ಬದುಕಿರೋವರೆಗೆ ಇಲ್ಲಿ ಒಂದೇ ಒಂದು ಕುಟುಂಬವನ್ನು ಹೊರಗಾಕ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಿಮ್ಮೆಲ್ಲರ ಮುಂದೆ ತರಲಿಕ್ಕೆ ಬಯಸ್ತೇವೆ. ನನಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ. ಈ ಒಂದು ಜಿಲ್ಲೆಯ ಬಗ್ಗೆ ನನ್ನದೇ ಆದಂತಹ ಒಂದು ಗೌರವವನ್ನು ನಾನೇನು ಇಟ್ಟುಕೊಂಡಿದ್ದೇನೆ. ಇವತ್ತು ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿಕೊಳ್ಳಲೇಬೇಕು ಅಂತ ಹೇಳಿ ಮೊದಲನೇ ಧ್ವನಿ ಎತ್ತು ಹೋರಾಟ ಮಾಡಿದ್ದು ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲೋದ್ರಿಂದ ಇನ್ನೂ ಮಂಡ್ಯ ಜಿಲ್ಲೆಯ ಒಂದು ಸಂಪರ್ಕ ಹತ್ತಿರ ಆಗ್ತಕ್ಕಂಥದ್ದು ಒಂದು ಭಾಗ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ನಮಗೆ ಅನುಕೂಲಗಳಾಗ್ತದೆ ಅಂತಕ್ಕಂಥ ಹಿನ್ನೆಲೆ ಒಳಗೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ನೀವು ನಿಮ್ಮ ಪ್ರೀತಿ ವಿಶ್ವಾಸ, ನೀವು ನಮ್ಮ ತಲೆಯ ಮೇಲೆ ಉಳಿಸಿರ್ತಕ್ಕಂಥ ಋಣ ಏನು ಅಂತಕ್ಕಂಥದ್ದನ್ನ ಅರಿತು ಗೌರವಿತವಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕುಟುಂಬದಲ್ಲಿ ನಾವು ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ನಿಮ್ಮ ವಿಶ್ವಾಸಕ್ಕೆ ಧಕ್ಕೆಯನ್ನು ತರೋದಿಲ್ಲ. ನಮ್ಮ ಯುವಕರಿಗೆ, ತಾಯಂದರಿಗೆ ಮನವಿ ಮಾಡ್ತೇನೆ, ನಾನು ಅಧಿಕಾರದಲ್ಲಿ ಇಲ್ಲಿ ಹಿಂದೆ ಹೋಗಲಿ, ಮಂಡ್ಯದಲ್ಲಿ ಏನಾದರೂ ಒಂದು ಸಣ್ಣ ಘಟನೆ ಒಂದು ಕುಟುಂಬದಲ್ಲಾದರೂ ನೇರವಾಗಿ ನಾನು ಸಂಪರ್ಕಕ್ಕೆ ಬಂದು ಆ ಕುಟುಂಬಗಳಿಗೆ ಸಾಂತ್ವನ ಇರತಕ್ಕಂಥದ್ದು ಅಷ್ಟೇ ಅಲ್ಲ, ಆ ಕುಟುಂಬಗಳ ಬದುಕಿಗೆ ದಾರಿಯನ್ನು ತೋರಿಸ್ತಕ್ಕಂಥದ್ರಲ್ಲಿ ನಿಮ್ಮ ಕುಟುಂಬದ ಒಬ್ಬ ಮಗನೋ ಅಣ್ಣನೋ ತಮ್ಮನಾಗಿ ಈ ಜಿಲ್ಲೆಯಲ್ಲಿ ಹಲವಾರು ರೀತಿಯ ನನ್ನ ಕೈಲಾದ ಮಟ್ಟಿಗೆ ನಿಮ್ಮ ಸೇವೆಯನ್ನು ಮಾಡಿದ್ದೇನೆ. ಅದನ್ನ ದಯವಿಟ್ಟು ನನ್ನ ತಂದೆ ತಾಯಂದಿರು ಮರೆಯಬೇಡಿ. ಈ ಚುನಾವಣೆಯಲ್ಲಿ ಯಾರು ಏನೇ ಚರ್ಚೆ ಮಾಡಲಿ, ಅಂತಿಮವಾಗಿ ನಮ್ಮ ಬದುಕಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಜನರ ಒಂದು ಹೆಸರನ್ನ ತರಬೇಕು, ಅವರ ಬದುಕಿಗೆ ಒಂದು ಒಳ್ಳೆಯ ದಾರಿ ತೋರಿಸಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಏನಿದೆ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ 7 ಸ್ಥಾನಗಳನ್ನ ಕಳೆದ ಚುನಾವಣೆಯಲ್ಲಿ ಗಳಿಸ್ಕೊಂಡ್ರಿ. ಆ ತಾಯಿ ಚಾಮುಂಡೇಶ್ವರಿ ದಯದಿಂದ ಹಲವಾರು ವರ್ಷಗಳ ನಂತರ ಇವತ್ತು ನೀವು 2 ಬೆಳೆ ಭತ್ತವನ್ನು ಬೆಳೆಯತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ರೆ ನೀವು ನನ್ನನ್ನು ಆರೈಸಿ